ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಸಮಯ ಅನ್ನೋದು ಹೀಗೆ ಇರಲ್ಲ ಅಂತ ಇಲ್ಲ ಅಲ್ವಾ ಫ್ರೆಂಡ್ಸ್. ಸಮಯ ಅನ್ನೋದು ಮುಂದೆ ಹೋಗ್ತಾ ಇರುತ್ತೆ. ಆ ಒಂದು ಸಮಯಕ್ಕೆ ತಕ್ಕಂತೆ ನಮ್ಮ ಕೆಲಸ ಕಾರ್ಯಗಳು ಸಹ ನಡೆದರೆ ತುಂಬ ಖುಷಿಯಾಗುತ್ತೆ. ಬಟ್ ಒಂದೊಂದು ಟೈಮಲ್ಲಿ ನಾವು ಅಂದ್ಕೊಂಡಿರುವಂಥ ಒಂದು ಕೆಲಸ ಕಾರ್ಯಗಳು ಆಗದೇ ಇದ್ದಾಗ ಬೇಜಾರಾಗುತ್ತೆ. ಆದ್ರೂ ತಾಳ್ಮೆಯಿಂದ ನಿಂತು ತಾಳ್ಮೆಯನ್ನು ಕಳ್ಕೊಳ್ದೇ ನಾವು ವೇಟ್ ಮಾಡ್ತೀವಿ ತಾನೆ, ಅದಕ್ಕೆ ಇರುವಂಥ ಒಂದು ಬೆಲೆ ಯಾವುದಕ್ಕಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಏನಪ್ಪ ಇದು ಅಂಗನವಾಡಿದು ಏನೋ ತೋರಿಸ್ತಾ ಇದ್ದಾರಲ್ಲ, ಏನೇನೋ ಹೇಳ್ತಾ ಇದ್ದಾರಲ್ಲ ಅಂತೇಳಿ ನಾವು ಅನ್ಕೊತಾ ಇರ್ಬೋದು ಫ್ರೆಂಡ್ಸ್. ತುಂಬ ಕಷ್ಟಪಟ್ಟರು. ಯಾಕಂತಂದರೆ ನಮ್ಮ ಅಂಗನವಾಡಿ ಟೀಚರ್ ಆಯಿತು, ಅಲ್ಲಿರುವಂಥ ಒಂದು ಕೆಲಸ ಮಾಡುವಂಥ ಒಂದು ಅಕ್ಕ ಆಯಿತು ಮಂಜುಳಾ ಅಂಥೇಳಿ. ಮೊದಲು ಅಂಗನವಾಡಿನ ಒಂದು ಮನೇನ ಹುಡುಕಿ ಬಾಡಿಗೆ ಕಟ್ಟಿ ನಡೆಸ್ತಾಯಿದ್ರು ಫ್ರೆಂಡ್ಸ್. ಆದರೆ ಈಗ ಸ್ವಂತ ಅಂಗನವಾಡಿಯಾಗಿದೆ. ಸ್ವಂತ ಬಿಲ್ಡಿಂಗ್ ಇದ್ದಿಲ್ಲ ಮೊದಲು. ಎಷ್ಟೊಂದು ಬಾರಿ ಶಿಫ್ಟ್ ಮಾಡಿದ್ದಾರೆ ಪಾಪ, 4-5 ಸಲ ಶಿಫ್ಟ್ ಮಾಡಿದ್ದಾರೆ. ಮಕ್ಕಳನ್ನ ಅಲ್ಲಿಗೆ ಬಾ, ಅಲ್ಲಿ ಶಿಫ್ಟ್ ಆಗಿದೆ, ಇಲ್ಲಿಗೆ ಬರ್ರಿ, ಇಲ್ಲಿಗೆ ಶಿಫ್ಟ್ ಆಗಿದೆ ಅಂತೇಳಿ ಪಾಪ ಎಷ್ಟು ಕಷ್ಟನ ಅನುಭವಿಸಿದ್ದಾರೆ. ಅದು ನಮಗೂ ಗೊತ್ತು ಫ್ರೆಂಡ್ಸ್. ಯಾಕಂತಂದರೆ ನಾವು ಸಹ ಮಕ್ಕಳನ್ನು ಅಂಗನವಾಡಿಗೆ ಕಳಿಸಿದ್ದುಂಟು. ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಸ್ಕೋಪ್ ಕೊಡ್ತಾರೆ. ಆಮೇಲೆ ತುಂಬ ಒಂದು ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಅಕ್ಕ ಅಂತಂದನಲ್ಲ, ಮಂಜುಳಾ ಅಕ್ಕ ಅಂತೇಳಿ ಅಲ್ಲಿ ಆಯಾ ಕೆಲಸ ಮಾಡ್ತಾರೆ. ಅವರು ಸಹ ಅಷ್ಟೇ ಪೇರೆಂಟ್ಸ್ನ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ಸೋದಾಯಿತು. ಅಂಗನವಾಡಿ ಕಡೆಯಿಂದ ಏನೆಲ್ಲ ಒಂದು ಸವಲತ್ತುಗಳು ಬೇಕು, ಏನೆಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು, ಆ ಎಲ್ಲ ವ್ಯವಸ್ಥೆಗಳನ್ನು ಜನರಿಗೆ ಯಾವ ರೀತಿ ತಲುಪಿಸ್ಬೇಕು ಅನ್ನೋದಂತೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಬ್ಬರೂ ಸಹ ತುಂಬ ಚೆನ್ನಾಗಿ ಎಲ್ರಿಗೂ, ಅಂದರೆ ಬಾಣಂತಿರಿಗಾಯಿತು, ಬಸರಣ್ಣ ಮಕ್ಳಿಗಾಯಿತು, ಸಣ್ಣ ಮಕ್ಳಿಗಾಯಿತು, ಆಮೇಲೆ ಪೋಲಿಯೋ ಡ್ರಾಪ್ ಹಾಕೋದಾಯಿತು, ಎಲ್ಲ ಒಂದಂತ ಅಲ್ಲ ಫ್ರೆಂಡ್ಸ್, ಎಲ್ಲ ಥರದಲ್ಲೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಜನರಿಗಂತೂ ತುಂಬ ಹಚ್ಕೊತಾರೆ. ಯಾಕಂತಂದರೆ ಆ ಒಂದು ಬಾಂಧವ್ಯ, ಆ ಒಂದು ಸ್ನೇಹಿತ್ವ ಅಂತ ಏನು ಅಂತೀವಿ, ತುಂಬ ಒಂದು ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ನೋದು ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ. ಮಂಜುಳಾ ಅಕ್ಕ ಆಮೇಲೆ ಪವಿತ್ರ ಮ್ಯಾಮ್ ತುಂಬ ಖುಷಿಯಿಂದ ಇದ್ದರು. ಯಾಕೆಂದರೆ ನಾವು ಪಟ್ಟಂಥ ಕಷ್ಟಕ್ಕೆ ಇವತ್ತು ಫಲ ಸಿಕ್ತಲ್ಲ ಅಂತ ಅನ್ನೋದು ಅವ್ರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಇವತ್ತು ತುಂಬ ಖುಷಿಯಾಯಿತು, ನನಗಂತೂ ಭಾಳ ಖುಷಿಯಾಯಿತು. ಯಾರಿಂದನಾದರೂ ಏನಾದರೂ ಸಹಾಯ ಆಗುತ್ತಾ ಏನು ಎತ್ತ ಅಂತೇಳಿ ನಾನು ಸಹ ಸ್ವಲ್ಪ ವಿಚಾರಿಸ್ತಾ ಇದ್ದೆ. ಏನಾಗಲ್ಲ, ಆಗುತ್ತೆ ಬಿಡಿ, ಇವತ್ತಲ್ಲ ನಾಳೆ ಆಗೇ ಆಗುತ್ತೆ. ನಿಮ್ಮದು ಏನು ಒಂದು ಶ್ರಮಕ್ಕೆ ಏನು ಫಲ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಆಗುತ್ತೆ ಬಿಡಿ ಅಕ್ಕ, ಯಾಕೆ ಇದು ಮಾಡ್ತೀರಾ ಅಂತೇಳಿ ಫುಲ್ಲು ಸಪೋರ್ಟ್ ಮಾಡ್ತಾ ಇದೆ. ಪಾಪ ಅಲ್ಲೂ ಒಂದು ಕಡೆ ಏನೋ ಇತ್ತು, ಅಯ್ಯೋ ದೇವರೇ ಪಾಪ ಬಾಡಿಗೆ ಕಟ್ಕೊಂಡು ಅಲ್ಲಿ ಇಲ್ಲಿ ಶಿಫ್ಟ್ ಮಾಡ್ಕೋತಾ ಮಕ್ಕಳನ್ನು ಸಹ ಅಲ್ಲಿಗೆ ಬರಬೇಕು, ಅವ್ರು ಹೇಳಿದ ಕಡೆ ಬರಬೇಕು, ತುಂಬ ಕಷ್ಟ ಆಗೋದು ಫ್ರೆಂಡ್ಸ್. ನಾವು ನೋಡಿದ್ದೀವಿ ಪಾಪ ಅಂಗನವಾಡಿದು ಯಾವ ಪರಿಸ್ಥಿತಿ ಇತ್ತು ಅಂಥೇಳಿ. ಇವತ್ತು ಫುಲ್ಲು ಖುಷಿ ಆಯಿತು ನನಗೂ ಮಾತ್ರ. ಮಂಜುಳಾ ಅಕ್ಕನೂ ಸಹ ಕರೆದ್ರು, ಆಮೇಲೆ ಮ್ಯಾಮ್ನೂ ಸಹ ಹೇಳಿದರು, ಹೋಗಿದ್ದೆ. ನನಗಂತೂ 2 ಕಣ್ಣು ಸಾಲಿಲ್ಲ. ಅಂಗನವಾಡಿ ಅಂತೂ ಭಾರಿ ಮಸ್ತಾಗಿ ಕಟ್ಟಿಸಿದ್ದಾರೆ. ಅಂಗನವಾಡಿದು ಓಪ್ನಿಂಗ್ ಇತ್ತು ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಶಾಸಕರು ಬಂದು, ಅಲ್ಲಿರುವಂಥ ಒಂದು ಗಣ್ಯರು ಬಂದು, ಆ ಒಂದು ಏರಿಯಾದ ಗಣ್ಯರು ಬಂದು ಓಪ್ನಿಂಗ್ ಮಾಡಿದರು, ಟೇಪ್ ಕಟ್ಟಿಂಗ್ ಮಾಡಿದರು. ಪೂಜೆ ಎಲ್ಲ ಆಗಿತ್ತು, ಆಮೇಲೆ ಹೋಮ ಎಲ್ಲ ಆಗಿತ್ತು, ಹಾಲನ್ನು ಸಹ ಉಗ್ಸಿದ್ವಿ. ಬಂದರು ಗಣ್ಯರು, ಬಂದು ಒಂದು ಓಪ್ನಿಂಗ್ನ ಮಾಡಿದರು. ತುಂಬ ಖುಷಿಯಾಯಿತು. ಅವ್ರಿಗೂ ಸಹ ಒಳ್ಳೆಯದಾಗಲಿ. ಏಕಂತಂದರೆ ಇದನ್ನು ಕಟ್ಟಬೇಕಂತಂದರೆ ಒಂದೇ ಕಡೆಯಿಂದ ಸಾಲದು ಫ್ರೆಂಡ್ಸ್, ಎಲ್ಲರ ಕಡೆಯಿಂದನೂ ಆಗುವಂಥ ಒಂದು ಕೆಲಸ ಇದು ಅಲ್ವಾ. ಅದು ಗಣ್ಯ ವ್ಯಕ್ತಿಗಳಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡ್ಮೇಲೆ ಅಲ್ಲಿ ದೀಪ ಹಚ್ಚುವಂಥ ಒಂದು ಕಾರ್ಯಕ್ರಮವನ್ನು ನಡೀತು. ದೀಪ ಎಲ್ಲ ಹಚ್ಚಿದ್ರು. ನೆಕ್ಸ್ಟು ಪಕ್ಕಕ್ಕೆ ಒಂದು ಗುಡಿ ಇದೆ ಫ್ರೆಂಡ್ಸ್, ಗಣೇಶನ ಗುಡಿ ಇದೆ. ನಾನು ಒಂದು ಲೈವಲ್ಲಿ ತೋರಿಸಿದ್ದೆ, ಗಣೇಶನ ಗುಡಿ ಇದೆ, ಅಲ್ಲಿ ಸಂತೆ ಇದೆ ಅಂತ ಹೇಳಿದ್ದೆ. ಗಣೇಶನ ಗುಡಿ ಪಕ್ಕ ಪ್ಲೇಸ್ ಇದೆ ಫ್ರೆಂಡ್ಸ್. ಅಲ್ಲಿ ಏನೋ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು.
ಅವರಿಗೆ ಒಂದು ಥ್ಯಾಂಕ್ಸ್ ಹೇಳುವಂಥ ಒಂದು ಕಾರ್ಯಕ್ರಮ ಮತ್ತು ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಗಣ್ಯರಿಗೋಸ್ಕರ ಹಮ್ಮಿಕೊಂಡಿದ್ದರು. ಅಲ್ಲಿ ಅದೆಲ್ಲ ನೆರವೇರಿತು ಫ್ರೆಂಡ್ಸ್. ಅಲ್ಲಿನೂ ಸಹ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಆಮೇಲೆ ನನಗೂ ಸಹ ಪ್ರಾರ್ಥನೆ ಗೀತೆ ಹಾಡ್ರಿ ಅಂಥೇಳಿ ಹೇಳಿದರು. ನನಗೂ ತುಂಬ ಖುಷಿಯಾಯಿತು. ಯಾಕಂತಂದರೆ ಈ ಬೆಂಗಳೂರಿಗೆ ಬಂದೀನಿ ಒಂದು ಸ್ಟೇಜ್ ಅವಕಾಶ ಸಿಕ್ಕಿದ್ದಿಲ್ಲ. ಈ ಒಂದು ಸ್ಟೇಜ್ ಯಾಕೆ ಬಿಡೋಣ, ಅವಕಾಶ ಇದ್ದಾಗ ಯಾಕೆ ಬಿಡೋಣ ಅಂತೇಳಿ ಅನ್ನಿಸ್ತು. ಹಾಗಾಗಿ ಅವಕಾಶವನ್ನು ಬಿಡಲಿಲ್ಲ. ಅವಕಾಶವನ್ನು ಕೊಟ್ಟಂಥ ದೇವರಿಗೂ ಸಹ, ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಯಾರು ಗಣ್ಯರಿದ್ದಾರೆ ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಯ್ನಾಗಿ ನಮ್ಮ ಪವಿತ್ರ ಮ್ಯಾಮ್ ಮತ್ತು ಮಂಜುಳಾ ಅಕ್ಕಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವ್ರು ಕರೆದಿದ್ದಕ್ಕೆ ತಾನೇ ನಾನು ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಹಾಡಲಾಡಲಿಕ್ಕೆ ಸಾಧ್ಯ ಆಯಿತು. ಪ್ರಾರ್ಥನೆ ಗೀತೆ ಹೇಳಿದ್ದು ಫ್ರೆಂಡ್ಸ್. ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಇಷ್ಟೊಂದು ಖುಷಿಯಿಂದ ಹೇಳ್ತಾ ಇದ್ದಾರೆ ಇವರು ಅಂತೇಳಿ ನೀವು ಅನ್ಕೊತಾ ಇರ್ಬೋದು ಫ್ರೆಂಡ್ಸ್. ಬಟ್ ನಾನು ಅಲ್ಲೇನು ವರ್ಕ್ ಮಾಡಿಲ್ಲ. ಅವ್ರು ಕಷ್ಟಪಡೋದನ್ನು ನೋಡಿದ್ದೀನಿ. ಹಾಗೆ ನನ್ನ ಮಗಳಿಗೂ ಸಹ ತುಂಬ ಒಳ್ಳೆ ರೀತಿಯಲ್ಲಿ ಟೀಚ್ ಮಾಡಿದ್ದಾರೆ. ನನ್ನ ಮಗಳನ್ನು ಸಹ ಕಳಿಸ್ಕೊಡ್ತಾ ಇದ್ನಲ್ವ, ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಭಾಳ ಇಷ್ಟ ಆಯಿತು ಫ್ರೆಂಡ್ಸ್. ವಿಡಿಯೋ ಮಾಡಿದ್ದೀನಿ. ಮೇಯ್ನಾಗಿ ಅದನ್ನು ಐಡಿಯಾ ಮಾಡಿ ಕಟ್ಟಿದಂಥವ್ರಿಗೆ ಮತ್ತು ಅಲ್ಲಿ ಪೇಂಟಿಂಗ್ ಮಾಡಿರೋಂಥವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಮಕ್ಕಳೂ ಸಹ ತುಂಬ ಖುಷಿಪಟ್ಟರು. ಅಲ್ಲಿ ಬಲೂನ್ಸ್ ಎಲ್ಲ ಇದ್ವು, ಅವುಗಳನ್ನೆಲ್ಲ ಆಡ್ಕೋತಾ ಅವರು ಸಹ ಖುಷಿಪಟ್ಟರು. ಗಣ್ಯರಿಗೂ ಸಹ ಎಲ್ಲ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ಅವರು ಹೊರಟರು. ಆಮೇಲೆ ಫೋಟೋ ಸೆಷನ್ ಎಲ್ಲ ನಡೀತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಲ್ಲರೂ ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ರು. ಅವರೆಲ್ಲ ಅಂಗನವಾಡಿ ಟೀಚರ್ಸು ಮತ್ತು ಅಲ್ಲಿ ಕೆಲಸ ಮಾಡುವಂಥ ಒಂದು ಆಯಾಗಳು ಅಂತಲೇ ಹೇಳ್ಬೋದು. ಅವರು ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಅಂಗನವಾಡಿ ಅಂತ ಅಂದಮೇಲೆ ಟೀಚರ್ಸು, ಆಯಾಗಳು ಎಲ್ಲರೂ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಈ ಒಂದು ಫಂಕ್ಷನ್ನಲ್ಲಿ ನಾನು ನೋಡಿದೆ ಫ್ರೆಂಡ್ಸ್. ತುಂಬ ಖುಷಿಯಾಯಿತು. ಎಲ್ಲ ಫಂಕ್ಷನ್ ಎಲ್ಲ ಮುಗೀತು. ಊಟ ಮಾಡೋಣ ನಡ್ರಿ ಅಂತೇಳಿ ಹೇಳಿದರೆ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಆಮೇಲೆ ಇನ್ನೊಂದ್ಸಲ ವಿಡಿಯೋ ಮಾಡೋಣ ಅಂತೇಳಿ ಅನ್ನಿಸ್ತು ಫ್ರೆಂಡ್ಸ್. ಅದು ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಒಂದು ಪೇಂಟಿಂಗ್ಸ್ನ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಒಂದು ಅಂಗನವಾಡಿ ನಿರ್ಮಿಸಲಿಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಗಳು ಅವ್ರುಗಳಿಂದ ಆಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಆಮೇಲೆ ಇಲ್ಲಿ ಬರುವಂಥ ಒಂದು ಮಕ್ಕಳು ಸಹ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲೀಲಿ. ಅಲ್ಲಿ ಕಲಿಸುವಂತಹ ಒಂದು ಟೀಚರ್ಸ್ಗಳಿಗಾಯಿತು, ಆಮೇಲೆ ಅಲ್ಲಿ ಕೆಲಸವನ್ನು ಮಾಡುವಂಥ ಒಂದು ಆಯಗಳು ಸಹ ಆಯಿತು. ಅವ್ರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ದೇವರು ಅಂತೇಳಿ ಬೇಡ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಕ್ಕಳು ಸಹ ಫೋಟೋ ಸೆಷನ್ ಮಾಡಿಕೊಂಡ್ರು. ಆಮೇಲೆ ಸಣ್ಣದಾಗಿ ವಿಡಿಯೋ ಮಾಡಿದೆ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.